ಈ ಹುಡುಗಿ ನಾ ಮನೆ ಕಳಿಸ್ಬಿಡೋ. ಆಗಲ್ಲಪ್ಪ, ನೀವಿಬ್ರು ನಮ್ಮನ್ನ ಹೇಳಿ ಕೇಳಿ ಗೋಡೆ ಕಟ್ಟಿದ್ರ. ನಿಮ್ಮಿಬ್ರು ಕೈನಲ್ಲಿ ಪೇಪರ್ ಇತ್ತು, ಇವರಿಬ್ಬರಿಗೆ ಕನಕನ ಕಿಂಡಿ ಇತ್ತು, ನಮ್ಗೇನ್ ಭಜನೆ ಮಂಡ್ಲಿನಾಯ್ತು. ಪಾಪ 16 ವರ್ಷದಿಂದ ಕಾದು ಕಾದು ಕೆಂಡಾಗೋಗ್ಬಿಟ್ಟವಳೆ. ಇವಳ ಕೆಂಡದಲ್ಲಿ ಕಾಪಿ ಕಾಸದೆ ಕುಡಿಯದೆ. ಲೋ ಕೃಷ್ಣ, ಈ ಹುಡುಗಿನ ಬಿಟ್ಬಿಡು. ಈ ಹುಡುಗಿಂತ ಚೆನ್ನಾಗಿರೋ ಬೇರೆ ಹುಡುಗಿ ನೋಡ್ತೀನೋ. ಬಾಡ್ಲಿ ಫಾದರ್, ಬೇಕಾದ್ರೆ ನೀನೇ ಯಾವ್ದಾರು ಹುಡುಗಿ ನೋಡ್ಕೊ, ಇಲ್ಲ ಮುಚ್ಚಿ ಹಿಂದೆ ಹೋಗು. ನನಗೆ ಈ ಹುಡುಗಿನೇ ಸಾಕು. ನಮ್ಮಿಬ್ಬರದು ಫಸ್ಟ್ ನೈಟ್ ಅಂತೂ ಗ್ಯಾರಂಟಿ. ನಾನು ಅದಕ್ಕೆ ಬಿಡೋದಿಲ್ಲ. ಬಿಡಲ್ಲ ಅಂದ್ರೆ ಏನ್ ಫಸ್ಟ್ ನೈಟ್ ಬಿಟ್ಟು ಸಿಂಗಾರನ ಮಾಡ್ತೀಯಾ? ನೋಡಯ್ಯ, ನೀನಂತೂ ನಿನ್ ಮಗಳನ್ನ ಹೆಣ್ಣು ಮಾಡ್ಲಿಲ್ಲ, ನಾನು ಕಷ್ಟಪಟ್ಟು ಹೆಣ್ಣು ಮಾಡಿದೀನಿ. ಈಗ ಆಗಿದಾಗಬಿಡ್ಲಿ, ಅಮ್ಮನಂತೂ ಗ್ಯಾರಂಟಿ ಮಾಡ್ಬಿಡ್ತೀನಿ. ರಾಜ, ಕೊತ್ಮರಿ ಬೀಜ ಎಲ್ಲಿದ್ಯಾ? ಬಾರೋ. ವೆಲ್ಕಮ್ ವೆಲ್ಕಮ್. ಬರ್ಬೇಕು. ಕಲಿಯುಗದ ಕೃಷ್ಣ. ಏನು ಶ್ರೀರಾಮ್ಪುರದ ಪಿನ್ ಕೋಡು ರಾಜಾಜಿನಗರ್ವರೆಗೂ ಬಂದಿದೆಯಲ್ಲ, ಸಂತೋಷ. ಎಲ್ಲಯ್ಯ ನನ್ನ ರಾಧಾ? ಅವಳು ಇದುವರೆಗೂ ನಿನ್ ರಾಧ ಆಗಿದ್ಲು. ಇನ್ನು ಮುಂದೆ ನನ್ನ ಮಗ ರಾಜನ ರಾಣಿ. ಈಗ ರಾಜ ರಾಣಿ ಇಬ್ರು ಜೋಗ್ನಲ್ಲಿ ಹಾಯಾಗಿದ್ದಾರೆ. ನಾವು ಸಾಧ್ಯನೇ ಇಲ್ಲ. ಜಗ ತೂಗೋಳ್ಗೆ ಮಗು ತೂಗೋದು ಹೇಗೆ ಕಷ್ಟ ಅಲ್ವೋ, ಹಾಗೆ ಗೋಡೆ ಕಟ್ಟಿಸಿದವನ್ಗೆ ತಾಳಿ ಕಟ್ಸೋದು ಕಷ್ಟ ಅಲ್ಲ ಅಲ್ಲ? ಗೋಡೆ ಕಟ್ಟಿಸ್ತಾ ನೀನು? ಯಾಕೆ ಡೌಟ? ಅದಕ್ಕೆ ಸಾಕ್ಷಿ ನಿಮ್ ಮನೆ ಮಧ್ಯೆ ಇರೋ ಗೋಡೆ, ಅದರ ಸೂತ್ರಧಾರ ನಾನೇ. ಏನು, ನಮ್ಮನೆ ಮಧ್ಯೆ ಇರೋ ಗೋಡೆ ನೀನು? ಹೌದು. ತಕಡಿ ತೂಗ್ತಾನೇ ಇದ್ದೆ. ಒಂದ್ ಕಡೆ ಬಾಲ್ತು ಬ್ಯಾಲೆನ್ಸ್ ಆಗ್ಲಿ ಅಂತ ಗೋಡೆ ಕಟ್ಟಿಸ್ದೆ. ಬರೀ ನಿಮ್ ಮನೆ ಮಧ್ಯನೇ ಅಲ್ಲ, ನಿಮ್ ಮನ್ಸಿನ ಮಧ್ಯ, ಸ್ನೇಹ, ಪ್ರೀತಿ, ವಿಶ್ವಾಸದ ಮಧ್ಯ. ನಿನ್ ತಗಡು ಗೋಡೆನ ನಾನು ಅಪ್ಪಂತ ಉಡಾಯಿಸ್ತೀನಿ. ಅದು ರಾಜ ರಾಣಿ ಮದುವೆ ಆದ್ಮೇಲೆ, ಆಸ್ತಿ ಎಲ್ಲ ನನ್ನ ಕೈಗೆ ಸಿಕ್ಕದ ಮೇಲೆ ನಾನೇ ರಾಜನ್ ನಿನ್ನ ಹತ್ರ ಕಳಿಸ್ತೀನಿ. ಸೆಕೆಂಡ್ ನೈಟು, ಡೇ ನೈಟು ಎಲ್ಲ ಮಾಡ್ಕೊ. ಹಾರಾಡ್ಬೇಡ. ನೀನ್ ಎಷ್ಟೇ ತಿಣಕದ್ರು ಮದುವೆಗೆ ಮೊದಲು ರಾಧಾ ನಿನ್ ಕೈಗೆ ಸಿಕ್ಕೋದಿಲ್ಲ. ಹೋಗಿ ಬೆಚ್ಚಗೆ ಮಲ್ಕೊ. ಹೋಗ್ತೀನೋ? ಮಲ್ಗಕ್ಕಲ್ಲ, ಮಲಗಿದಾರಲ್ಲ ಡಬ್ಬ ನನ್ನ ಮಕ್ಕಳು, ನಮ್ಮ ಅಪ್ತಿರೋ ಅವ್ರನ್ನ ಎಬ್ಬರ್ಸಕ್ಕೆ. ನಮ್ಮ ಮನೆ ಬಾಣ್ಲಿ ಒಳಗಡೆ ಎಣ್ಣೆ ಕಾಯಿಸಿ, ಅದೇ ಎಣ್ಣೆ ಒಳಗಡೆ ನಿನ್ನ 6 ಅಡಿ ಪರ್ಸನಾಲ್ಟಿನ 6 ಇಂಚ್ ಒಡೆ ಮಾಡಿ ಕಚಪಚ ಅಂತ ತಿಂದಿಲ್ಲ. ನಮ್ಮ ಅಪ್ಪನ ಮಗನೇನ. ಬರ್ತೀನಿ. ಕೃಷ್ಣ, ಕೃಷ್ಣ ಏನಾಯ್ತು? ಕೃಷ್ಣ, ರಾಧಾ ಸಿಕ್ಕಿರ್ಲೇನೋ? ಇಲ್ಲಮ್ಮ, ಅವಳು ಮದುವೆ ಆಗೋವರೆಗೂ ನಮ್ ಕೈ ಸಿಗಲ್ಲಮ್ಮ. ಏನಂದ್ರೆ? ಹೌದಮ್ಮ, ಅವಳು ಮದುವೆ ಆಗಿ ಅವಳ ಅಪ್ಪನ ಆಸ್ತಿ ನಮ್ ಕೈ ಸೇರೋವರೆಗೂ ನಮ್ ಜೊತೆ ಇರ್ತಾಳೆ. ಆಮೇಲೆ ಇರ್ತೀನಂದ್ರು ಇಟ್ಕೊಳ್ಳಲ್ಲ ಅಂತ ಹೇಳ್ತಿದ್ದ ಮ್ಯಾನೇಜರ್. ಅಷ್ಟೇ ಅಲ್ಲಮ್ಮ, ನಮ್ 2 ಮನೆಗಳ ಮಧ್ಯೆ ಗೋಡೆ ಹಾಕ್ಸಿದ್ದ ಅವನಂತೆ. ನೀ ಹೇಳ್ತಾರ ನಿಜವೇನೋ? ಹೌದಪ್ಪ ರೀ, ಹೇಗಾದ್ರೂ ರಾಧನ ಅವರಿಂದ ಬಿಡಿಸ್ಕೊಂಬನ್ರಿ. ಅವನ ಹತ್ರ ಹೇಗೆ ನಾನು ಹೋಗೋದು? ಹೇಗೆ ಏನು ಅಂತ ಯೋಚನೆ ಮಾಡ್ಬೇಡಿ. ಕಂಡು ಒಂದ್ ಹೆಣ್ಣಿನ ಬಾಳ ನೀವೇ ಹಾಳು ಮಾಡ್ತೀರಾ. ಮೊದ್ಲು ಹೋಗಿ ಸರ್ಸ ಯಜಮಾನ್ರಿ ಹೇಳಿ. ಅದರಿಯ ನನ್ನ ಮಾತು ಕೇಳ್ತಾನೇನೆ? ಕೇಳ್ತಾರೋ ಬಿಡ್ತಾರೋ, ನೀವ್ ಮೊದ್ಲು ನಡೀರಿ. ಅಲ್ಲ, ನನ್ನ ಮಾತು ಕೇಳ ಅವನು. ನಡೀರಿ. ಬನ್ನಿ ಹೋಗಿ. ಇದು ನ್ಯಾಯ, ನೀತಿ, ಸತ್ಯ, ಧರ್ಮ ತುಂಬಿಕೊಂಡಿರೋ ನಂದ್ ಗೋಕುಲ. ಇಲ್ಲೇನಿದ್ರು ಜಾಗರ ಬಿಚ್ಚಾಡು ನವಿಲ್ ಬರ್ಬೇಕೆ ಹೊರ್ತು ನರಿ ಅಲ್ಲ. ನರಿ ಸವಾಸ ಮಾಡಿ ಎಲ್ರು ನರಿ ಹಾಗೆ ಕಾಣ್ತಾರೆ. ಏನ್ ಮಾಡಕ್ಕಾಯ್ತದೆ? ಅನ್ನ ಸಾಕಿದ ನಿಯತ್ತಿ ನಾಯೆ ಕೈ ಹಿಡ್ದು ಕಚ್ಚಬೇಕಾದ್ರೆ ನಾವು ನರಿ ಸವಾಸ ತಾನೇ ಮಾಡ್ಬೇಕು. ಅವನು ಬರೀ ನರಿ ಅಲ್ಲ ಕಣೋ, ಗುಳ್ಳೆ ನರಿ. ಅದನ್ನೆಲ್ಲ ನಂಬುವಂತ ಕುರಿ ನಾನಲ್ಲ ಕಡ್ಲ. ನಿನಗೆ ನ್ಯಾಯವಾಗಿ ಪಂಚೆ ಉಡೋದನ್ನ ಹೇಳ್ಕೊಟ್ಟಿದ್ದೆ ನಾನು. ಏನು ನನ್ನ ಮೇಲೆ ದೊಡ್ಡದಾಗಿ ಜಿತ್ ಸಾಧಿಸ್ಬಿಟ್ಟು ಕಿತ್ತೆತ್ತಾಕ್ಬಿಡ್ತೀನಿ ಅಂತ ಹೊಂಟೋದೆ. ಈಗ ನೋಡಿದ್ರೆ ನಾನ್ ಸೋತ್ಬಿಟ್ಟಿದ್ದೀನಿ, ತೆಪ್ಪಾಯ್ತು ಅಂತ ಕಾಲಿಡ್ದು ಅಳಕ್ ಬಂದಿದ್ಯಾ? ಮುಚ್ಚ ಬಾಯಿ. ನಾನೇನ್ ಕಾಲಿಡ್ದು ಅಳಕ್ ಬಂದಿಲ್ಲ, ಕೈ ಹಿಡಿದು ಹೇಳ್ಸಕ್ ಬಂದಿದ್ದೀನಿ. ನನ್ಗೆ ಯಾವ ಸಹಾಯನೂ ಬೇಕಾಗಿಲ್ಲ ಕಡ್ಲ. ದೇವ್ರು ನನಗೆ ಶಕ್ತಿ ಕೊಟ್ಟವನೇ, ನಾನಿನ್ನೂ ಗಟ್ಬಿಟ್ಟಾಗಿವನಿ. ಮುಚ್ಚ ಬಾಯಿ. ನಿನ್ನ ದೇಹ ಬೆಳಿತೆ ಹೊರತು ಬುದ್ಧಿ ಬರಲಿಲ್ಲ. ತಲೆ ಗಟ್ಟಿ ಆಗಿದೆ ಅಂತ ಬಂಡೆಕಲೆ ಚೆಚ್ಚೋಕ್ಕಾಗುತ್ತಾ? ದಾಸ, ನನ್ನ ಮಾತು ಕೇಳು. ನಮ್ಮ ಮನೆ ಮನ್ಸಿನ ಮಧ್ಯೆ ಗೋಡೆ ಹಾಕ್ದನು ಆ ಹಾಳು ಮ್ಯಾನೇಜರು. ಇನ್ನೊಂದ್ ಕಿತಾ ನೀನೇನಾದ್ರೂ ಆ ಮ್ಯಾನೇಜರ್ ಬಗ್ಗೆ ಸಣ್ಣ ಮಾತಾಡ್ದೆ ನಿನ್ನ ಹುಟ್ಟಿಲ್ಲ ಅನ್ಸ್ಬಿಟ್ಟಿನಿ. ಉತ್ಸಾರು ಬೇಡ ಬೇಡ ಕಣು, ಹಠ ಮಾಡ್ಬಿಡ್ವು. ಕೇಳೋಲೆ, ಈ ಗೋಡೆಯನ್ನು ಲಕ್ಷ್ಮಣ್ ರೇಖೆ ಹಾಕಿದ್ದೆ ನಾನು. ಇದರಿಂದ ಒಳಗೆ ಬರ್ಬೇಕಾದ್ರೆ ನಾನು ಪರ್ಮಿಷನ್ ಇಲ್ದಲೆ ಬಂದಿದ್ದೆ, ಮೊದಲನೇ ತಪ್ಪು. ನೀನಾಗ ಆಚಿಕ್ ಹೋದ್ರೆ ಸರಿ, ಇಲ್ಲ ನಾನಾಗ ಕುತ್ಕೆ ಆಚಿಕ್ ದಬ್ಬೇಕಾಯ್ತದೆ. ಉತ್ಸಾರು ದಾಸ, ನನ್ ಮಾತು ಕೇಳು, ಹಠ ಮಾಡ್ಬಿಡ್ವು. ಹೋಗ್ತೇ ಇಲ್ವಲೇ? ಹೋಗಲೇ. ಯಾವನೋ ಮಾವ ಹೋಗಲೇ. ಕೈಯಲ್ಲಿ ಆಗ್ದಲೇ ಇರೋನು ಮೈಯೆಲ್ಲ ಪರ್ಚ್ಕೊಂಡಂತೆ. ಮೈ ಪರ್ಚ್ಕೊಳಕ್ಕೆ ನಾನೇನ್ ಕೈಲಾಗ್ದವನಲ್ಲ. ಜ್ಞಾಪಕ ಇಟ್ಕೋ, ನೀನ್ ಇಟ್ಟು ಮುಹೂರ್ತದಲ್ಲಿ ನಿನ್ ಮಗಳು ಕೂತ್ಗೆ ತಾಳಿ ಕಟ್ಟಿ ನೀನ್ ಹೊಡಿತಾ ಇದೆ ಜಲ್ಲಿ ಕಲ್ಗಳ ಮಧ್ಯ ನಿನ್ ಮಗಳ ಫಸ್ಟ್ ನೈಟ್ ಮಾಡ್ಲಿಲ್ಲ.
ನಾನ್ ನಮ್ಮಪ್ಪನ ಮಗನೇ ಅಲ್ಲ. ಏಯ್, ನೀನೇನಾದ್ರೂ ಆ ಶುಭ ಮುಹೂರ್ತದಲ್ಲಿ ನನ್ ಮಗಳು ಕೊಳ್ಳಕ್ಕೆ ತಾಳಿ ಕಟ್ಟಿದ್ದೆ ಸತ್ವಾದ್ರೆ ನಿಮ್ಮಪ್ಪ ನಿಮ್ಮವ್ವ ನೀನು ನಿಮ್ 3 ಜನದ ಪಾದಗಳನ್ನು ತೊಳೆದ್ಬಿಟ್ಟು ಗಂಗದಲ್ಲಿ ಆ ನೀರ್ನ ಘಟಘಟ ಅಂತ ಕುಡ್ಬಿಡ್ತಿದ್ ಕಡ್ಲ. ಕುಡಿಲಿಲ್ಲ ಅಂದ್ರೆ ಕುಡಿಸ್ತೀವಿ. ಇದೇ ಮಾತಾ? ಇದೇ ಮಾತು. ನಾನ್ ಗನ್ನು ಕಣ್ಲಾ, ಗನ್ನು. ನೀನು ಗನ್ನಾದ್ರೆ ನೀನ್ ಹಣೆ ಬರ ತಿದ್ದಕ್ಕೆ ಬ್ರಹ್ಮ ಕಳಿಸಿರೋ ಹೊಸ ಪೆನ್ನು, ಬರದ್ರೆ ಅಕ್ಷರ, ಇಲ್ಲ ಮಕ್ಕ ತುಂಬಾ ಇಂಕು. ನಾನ್ ಸತ್ರೆ ಮದುವೆ ನಡೆಯೋಕ್ ಸಾಧ್ಯ ಇಲ್ಲ. ನೋಡೋ ಮಗನೇ, ನಾನು ಹೇಳೋದೆಲ್ಲ ನಿನ್ ಒಳ್ಳೇದಕ್ಕೋಸ್ಕರ. ನೀನ್ ಸುಮ್ನೆ ಹಠ ಮಾಡ್ಬೇಡ, ನನ್ನ ಮಾತು ಕೇಳು. ಈ ಮದುವೆ ಆದ್ರೆ ನೀನ್ ಒಳ್ಳೇದಾಗುತ್ತೆ. ನನ್ನ ಮಾತು ರಾಧಾ, 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 ಬಾಗಲ್ತಿಗೆಮ್ಮ. ಡ್ಯಾಡಿ, ರಾಧಾ ಒಳಗಡೆ ಏನೋ ಮಾಡ್ಕೊಂಡು ಗೋಟೆ ಕಂಡ್ಬಿಟ್ರೆ. ಅಯ್ಯೋ ಅಪ್ಸಕ್ ನನ್ ಮಗನೇ, ಅಲ್ಲಿ ಸಾಯಕ್ಕೆ ಫ್ಯಾನು ಗೀನು ಏನು ಇಲ್ಲ. ತಂದ್ಕೊಟ್ರೆ ನೀನೇ ತಂದ್ಕೊಡ್ಬೇಕಷ್ಟೇ. ಅಯ್ಯೋ, ಯಾರಿಲ್ಲ. ಎಲ್ಲ ಬಂದ್ರೇನಯ್ಯ. ಯಾರೇ ಸಾಹೇಬ್? ಅಯ್ಯಯ್ಯ, ಪೂಜಾರಿ ಬಂದಿಲ್ಲ, ಬಳೆಗಾರ ಬಂದಿಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗ ಹುಡುಗಿ ಧಾರೆ ಸೀರೆನೆ ಬಂದಿಲ್ವಲ್ಲಯ್ಯ. ಡ್ಯಾಡಿ, ಅದೇ ಸೀರೆಯಲ್ಲಿ ಮದುವೆ ಮಾಡಿಸ್ಬಿಡಿ ಡ್ಯಾಡಿ. ಕುತ್ಕೋಸಿಲೆ ಮದುವೆ ಮಾಡ್ಕೊಂಡ್ಬಿಡು. ಅಲ್ಲ ನೋಡಿ, ನೀನು ನಮ್ಮ ನೇತ್ರ ತಿಳ್ಕೊಂಡ್ಬಿಟ್ಟಿದ್ರ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಎಂತ ಆತ್ರ ಕೊಟ್ಟಿದ್ದ ನನ್ನ ಮಗನ ಹುಟ್ಟಿಸ್ಬಿಟ್ಟಿದ್ಯಾ? ಬಾರಯ್ಯ ನೀನು. ಗಣೇಶನ ಮಾಡ್ರಯ್ಯ, ಗಣೇಶನ ಮಾಡ್ರಯ್ಯ ಅಂತೀನಿ, ಅವ್ರ ಅಪ್ಪನ ಮಾಡಿ ಕೂರಿಸ್ತೀರಾ. ಅಲ್ಲಯ್ಯ, ಅದ್ಯಾವ್ದೋ ಗೋಲ್ಮಾಲ್ ವಂಶಕ್ಕೆ ಆರ್ಡರ್ ಕೊಟ್ಟಿದ್ದೀನಿ. ಅವ್ರು ಬಂದು ಮದುವೆ ಮಾಡಿ ಮಕ್ಕಳನ್ನ ಮಾಡಿ ನಾಮಕರಣ ಮಾಡ್ತಾರೆ ಅಂದಿಲ್ಲಯ್ಯ. ಎಲ್ಲಯ್ಯ ಅವರು? ಹೌದ್ರಿ ಸಾಹೇಬ್ರೆ, ಹಾ. ಆ ವಂಶಾರ ಅಂತಾದ್ರಿ ಸಾಹೇಬ್ರೆ. ಹಾ. ಆ ವಂಶದಾಗ ಇಂತಾವಿಲ್ಲ ಅನ್ನುವಂಗಿಲ್ಲ ನೋಡ್ರಿ. ಆ ಮನಿಗ್ ಒಬ್ಬೊಬ್ಬ ಬಂದ್ ಹೋದಾಗ ಒಬ್ಬೊಬ್ಬ ಹುಟ್ಟ ನೋಡ್ರಿ ಸಾಹೇಬ್ರೆ. ಒಂದ್ ನಮೂನಿ ಕಸಿ ಮಾಡ್ರು ಅಂತ ಮರಿತಾನ್ರಿ ಅದು. ಅವನ ಅಂತ ಮಹಾನ್ ಮರಿತಾನ್ರಿ ಅದು. ನಾನು ಆ ಅಲ್ಕಾ ನನ್ ಮಗನ ಹತ್ರ ಚಾಲೆಂಜ್ ಮಾಡಿ ಮದುವೆ ಮಾಡ್ತಾ ಇರೋದಕ್ಕೂ ಸಾರ್ಕಾಯ್ತು. ಹೌದ್ರಿ. ಮತ್ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಓಯ್ ಟುಸ್ಕುಲ ಕಡೆ ಪುಸ್ಕ, ನಮಸ್ಕಾರ ರೀ. ನೀವೆಲ್ಲ ಯಾರಯ್ಯ ಇಂತ ಇದ್ದೀರಾ? ನಾನು ಲೇಟ್ ಬಳೆಗಾರ್ ಬಂಗಾರಯ್ಯನ ಮಗ ಉಡ್ದಾರ್ ಸಿಂಗಾರಯ್ಯ ಅಂತ. ನಮ್ಮ ತಂದೆಯವರು ಲೇಟ್ ಆದ್ರು, ಆದ್ರಿಂದ ನಾನು ಬರೋದು ಲೇಟ್ ಆದ್ರೂ ಪರ್ಫೆಕ್ಟ್. ಆದ್ರೂ ಇವ್ರು ನಿನ್ನ ಪರ್ಸನಾಲಿಟಿಯಾಗ ಏನೋ ಫರಕ್ ಬಂದೈತಲ್ಲ. ಮದುವೆ ನೋಡಿ ಅಣ್ಣ, ಡುಯೆಟ್ ಆಡ್ಬೇಕು ಅಂತ ಡಯಟ್ ಮಾಡ್ತಾ ಇದೀನಿ ಅಷ್ಟೇ. ಸರಿ, ಇವ್ರ್ಯಾರು? ಇವರೆಲ್ಲ ನಮ್ಮ ಅಣ್ಣ ತಮ್ಮದಿರು. ಇವರು ಪೂಜಾರ್ ಪೊನ್ನಯ್ಯ ಅಂತ. ನಮಸ್ಕಾರ. ನಮಸ್ಕಾರ. ಇವರು ಸ್ಯಾರಿ ಸಿಂಗಾರಯ್ಯ ಅಂತ. ನಮಸ್ತೆ. ಇವರು ಡಾಕ್ಟರ್ ಧರ್ಮಯ್ಯ ಅಂತ. ಇಲ್ಲಿ ಯಾರು ಕಾಯಿಲೆ ಇಲ್ಲಪ್ಪ. ಬಂದಿರೋದು ಅದಕ್ಕಲ್ಲ, ಇವ್ರು ಬಳೆ ಹಾಕ್ಬೇಕಾದ್ರೆ ಪಂಚರ್ ಆದ್ರೆ ಟಿಂಚರ್ ಹಾಕೋಕೆ, ಹೋಮ ಹಾಕ್ಬೇಕಾರೆ ಕೆಮ್ಮಂದ್ರೆ ಔಷಧಿ ಕೊಡೋಕೆ. ಅಯ್ಯೋ, ಹುಡುಗಿನ ರೆಡಿ ಮಾಡಿ ಮುಹೂರ್ತ ಮೀರ್ತಾ ಇದೆ. ಏ ಪೂಜಾರ್ರೆ, ಅವಳು ಯಾರ ಮಾತು ಕೇಳ್ದೆ ರೂಮಲ್ಲಿ ಬಾಗ್ಲ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ. ಓಹೋ, ಇದೊಂಥರ ಜಬರ್ದಸ್ತಿ ಮದುವೆ. ಪರವಾಗಿಲ್ಲ ಬಿಡಿ, ನಾನು ಬಂದೋಬಸ್ತಿ ಮಾಡ್ಬಿಡ್ತೀನಿ. ಅಣ್ಣ, ನಾನು ಏನಾದ್ರು ಬಳೆ ತೊಡಸ್ಬಿಟ್ಟೆ ಅಂದ್ರೆ ಮುನಿಸ್ಕೊಂಡಿರೋ ಎಣ್ಣೆನು ಮಲಗಿರೋ ಎಣ್ಣಾನು ಎದ್ದು ಬಿಡುತ್ತೆ. ಅಷ್ಟು ಪವರ್ ಐತೇನೆ ನಿನ್ ಬೆಳೆ ಒಳಗೆ. ಬಾಯಿನಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ಅಣ್ಣ, ತೊಡಗಿದ್ರೆ ಗೊತ್ತಾಗೋದು. ಬಾಲು ಚಾಲು. ಸಾರಿ ಸರ್, ಬೇಗ ಮಸಾಲೆ ರೋಸ್ಟು. ಗಟ್ಟಿಮೇಳ, ಗಟ್ಟಿಮೇಳ. ಮಾಂಗಲ್ಯ ಮೃದುನಾನೇನ ನಮ್ಮ ಜೀವನ ಹೇತುನಾ. ತಾಳೆ ಕಟ್ಟಿದೆ, ಕಟ್ಟಿ ಚೆನ್ನಾಗಿದೆ, ಸುಖವಾಗಿರಿ. ನೋಡ್ದೇನಯ್ಯ, ಗಳಗಂಟೆ ದಾಸಾಯಿ ಮಾವ, ನೀನ್ ಇಟ್ಟು ಮುಹೂರ್ತದಲ್ಲೇ ನಿನ್ ಮಗಳ ಕುತಿಯ ತಾಳಿ ಕಟ್ಬಿಟ್ಟೆ. ಈಗಲಾದ್ರೂ ನನ್ನ ಅಳಿಯ ಅಂತ ಒಪ್ಕೊಂಡು ನನ್ನ ಪಾದ ತೊಳೆದು ನೀರು ಕುಡ್ಬಿಡ್ತೀಯ? ಏಯ್, ಏನ್ ನೋಡ್ತಾ ಇದ್ದೀರೋ? ಅವನು ಕಟ್ಟಿರೋ ತಾಳಿನ ಕಿತ್ತೆಸಿರೋ. ಬೇಡ ಕಟ್ರು, ಬೇಡ. ಒಂದ್ಸಾರಿ ಕಟ್ಟಿದ್ದ ತಾಳಿನ ಕೇಳಬಾರ್ದು. ಏಯ್, ನಿನ್ನ ಮಗಳ ಕುತ್ತಿಗೆಗೆ ನನ್ನ ಮಗನೇ ತಾಳಿ ಕಟ್ಟಬೇಕು. ಈ ಆಸ್ತಿ ಎಲ್ಲ ನನಗ್ ಸೇರ್ಬೇಕು. ಏನ್ ಬಗಳದೆ? ನನ್ನ ಆಸ್ತಿ ಅಲ್ಲ ನಿನಗ್ ಸೇರ್ಬೇಕಾ? ಹೌದು ಹೌದು, ಅದಕ್ಕೆ ನಾನು ಇಷ್ಟು ವರ್ಷ ಕಾದಿದ್ದು, ನಿಮ್ಮನೆ ಮಧ್ಯೆ ಗೋಡೆ ಕಟ್ಟಿಸಿದ್ದು. ನೋಡಿದ್ಯಾ ಬಾವ, ಎಂತ ದೇವ್ರನ್ನ ಬೆನ್ನು ಕಟ್ಕೊಂಡಿದ್ದೆ ಅಂತ. ನೀನ್ ಮಾಡಿದ ತಪ್ಪುಗೋಸ್ಕರ ಹೆತ್ತ ತಾಯಿ ಮಗಳು ಮದುವೆ ಬರ್ದೇ ಇರೋ ಮಾಡಿದೆ. ನಿಮ್ ದ್ವೇಷ ಸಾಧಿಸ್ಕೊಳ್ಳೋಕೋಸ್ಕರ ಪ್ರಾಣ ಸ್ನೇಹಿತರ ದೂರ ಮಾಡಿದೆ. ಈಗ ಉಳಿದಿರೋದೇನು? ಶಂಕು ಜಾಗಟೆ ಎರಡೆ, ಅದನ್ನ ನನ್ನ ಕೈ ಕೊಟ್ಬಿಡು. ಅದನ್ನು ಬಾರಿಸ್ಬಿಟ್ಟು ಎಲ್ಲಾ ಶಾಸ್ತ್ರ ಮುಗಿಸ್ಬಿಡ್ತೀನಿ. ವಾಟ್ ಇಸ್ ದಿಸ್ ಸರ್? ನೀವೀಗ್ಲೂ ಅರ್ಥ ಮಾಡ್ಕೊಳ್ದೆ ಹೋದ್ರೆ ನಿಮ್ದಂತೂ ಆಯ್ತು, ನಿಮ್ ಮಗಳು ಬಳು ಹಾಳಾಗತ್ತೆ. ಇವನಂತ ಊಸು ಹೇಳ್ತಾ ನಿಮ್ಗೆ ಗೊತ್ತಿಲ್ಲ. ನಮ್ಮನೆ ಮಧ್ಯೆಲ್ಲೂ ಗೋಡೆ ಹಾಕ್ಸಿದ್ದ, ಅದಕ್ಕೆ ಸಾಕ್ಷಿ ನಮ್ಮ ಅಣ್ಣನೇ. ಅಣ್ಣ, ಏನ್ ಸರ್ ನೀವಿಲ್ಲಿ? ಹೌದು, ನಿಮ್ ಮ್ಯಾನೇಜರ್ನ ಅರೆಸ್ಟ್ ಮಾಡಕ್ಕೆ. ಇವ್ರು ಮಾಡಿಸ್ತಿರೋ ಕಾಂಟ್ರಾಕ್ಟು, ಕಟ್ಸಿರೋ ಬಿಲ್ಡಿಂಗು ಎಲ್ಲ ಫೋರ್ಜರಿ ಅಂತ ಪ್ರೂವ್ ಆಗಿದೆ. ಇದ್ರಲ್ಲಿ ನಿಮ್ದು ಶೇರ್ ಇದೆ. ಇನ್ನು ನೀವು ಉಳಿದ ಹಾಗೆ. ಮನೆ ಹಾಳ್ ನನ್ನ ಮಗನೇ, ನಮ್ಮನ್ನ ದೂರ ಮಾಡ್ಬಿಟ್ಟಿಯಲ್ಲೋ, ನಮ್ಮನ್ನ ಹಾಳು ಮಾಡ್ಬಿಟ್ಟಿಯಲ್ಲೋ, ನಮ್ಮಿಬ್ಬರ ದೇಹಕ್ಕೆ ಉಳಿ ಹಾಕಿಯಲ್ಲೋ. ನೀನು ಸಾಯ್ಬಿಡ್ತೀನಿ, ನನ್ ಬಿಡ್ರಲೇ, ನಾನು ಒಂದು ಸಾಯ್ಬಿಡ್ತೀನಿ. ಇಟ್ಟಿನ ಮಾಡಿ ತಪ್ಪು ಸಾಲದು ಅಂತ ನಿನ್ನ ಸಾಯ್ಬಿಟ್ಟು ಜೈಲ್ಗೋಗ್ಬೇಕಂತ ಇದೆಯಾ? ನಾನು ಅವನ್ನ ಸಾಯಿಸ್ಬೇಕು ಅಂತಾನೆ ಇದ್ದೆ. ನೀವ್ಯಾರು ಬಿಡ್ಲಿಲ್ಲ ಕಟ್ರು, ನೀವ್ಯಾರು ಬಿಡ್ಲಿಲ್ಲ. ನಾನ್ ಸಾಯ್ಲೇಬೇಕು.
ಅಪ್ಪ ಇಲ್ಲಮ್ಮ, ಮಾವ ಇಲ್ಲಿ. ನೋಡಮ್ಮ. ಮಾವ ಕೆಳ ಕೈ ಬಿಡ್ಬೇಡ, ಒಳಗೆ ಏನು ಹಾಕಿಲ್ಲ, ಹನಿಮೂನ್ ರೆಡಿ ಆಗ್ಬಿಟ್ಟಿದ್ದೀನಿ. ಕೃಷ್ಣ, ಇದ್ ನಿನ್ ಕೈಯಲ್ಲ ಕಣಪ್ಪ, ಕಾಲು ಅಂತ ತಿಳ್ಕೊಂಡ್ ಬೇಡ್ಕೊಂತ ಇದೀನಿ. ಹೇಳ್ಕೆ ಮಾತ್ ಕಟ್ಕೊಂಡ್ಬಿಟ್ಟು ಎರಡು ಮನೆ ಮಧ್ಯೆ ಗೋಡೆ ಹಾಕ್ಬಿಟ್ಟು ನಿಮ್ ಎಲ್ರ ಮನ್ಸ್ಗೂ ನೋವು ಮಾಡ್ಬಿಟ್ಟಿದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ಲೋ ದಾನ, ಹೋಗಿ ನೀರ್ ತಾಂಬಾರೋ. ಲೇ ಸರ್ಸಿ, ಒಳಿಕ್ ಹೋಗಿ ಬೆಳ್ಳಿ ಚಬ್ನು ಬೆಳ್ಳಿ ತಟ್ಟೆ ತಾಂಬಾರೆ. ಕೃಷ್ಣನ್ ಪಾದ ತೊಳೆದು ನೀರ್ ಕುಡಿಯೋಣ ಅಂತ. ಎಸ್ರಿ ಕೈನಾ, ನಿಮ್ ಕೈಲಿ ಪಾದ ತೊಳಸ್ಕೊಂಡು ಅಳಿಯಾಗಕ್ಕೆ ನನಗೇನ್ರಿ ಇದೆ ಹೋಗುತ್ತೆ. ಅವಾಗ ಬಾಣ್ಲಿ ತಲೆ ಮೇಲೆ ಕೈ ಬೇಡ, ರೇಗದ್ರೆ ಮೊದ್ಲು ನನ್ನಂಗೆ ತಲೆ ತುಂಬಾ ಕೂದ್ಲಿತ್ತು ಕಣಪ್ಪ. ಆ ಗಮನದೆಣ್ಣೆನ ಸವರ್ಕೊಂಡು ಈ ಚಂದಕ್ ಮಾಡ್ಕೊಂಬಿಟ್ಟ. ನಾನ್ ನೀನ್ ಅಳಿ ಆಗ್ಬೇಕು ಅಂದ್ರೆ ಒಂದ್ ಕಂಡೀಷನ್. ಏನಪ್ಪಾ ಅದು? ನೀನ್ ಸಾಯವರೆಗೂ ನಮ್ ಈ ಎರಡು ಮನೆಗಳ ಮಧ್ಯೆ ಗೋಡೆ ಹಾಕಲಂತ ಭಾಷೆ ಕೊಡು. ಅಪ್ಪ ಕೃಷ್ಣ, ಎರಡು ಮನೆ ಮಧ್ಯ ಗೋಡೆ ಹಾಕೋದ್ರಿಂದ ಮನೆ ಹಾಳಾಗದಲ್ದಲೆ ಊರಾಳಾಗತ್ತೆ, ಊರಾಳಾಗದಲ್ದಲೆ ದೇಶನೇ ಹಾಳಾಗುತ್ತೆ ಅಂತ ಎಲ್ಲಾ ಕಡೆ ಉಪದೇಶ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಕಡೆ. ನಿನಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದಿರ್ಬೇಕಾರೆ ನಾನ್ ಹಿಂದೆ ಜಾಗಟೆ ಹೊಡ್ಕೊಂಬತ್ತೀನಿ. ನನ್ ಮಗಳ ಗತಿ? ಅವಳು ಹೆಂಗಿದ್ರು ದಾಸೈನ್ ಮಗಳಲ್ವಾ, ನಾನು ಹಿಂದೆ ಶಂಕ ಹೊತ್ಕೊಂಬತ್ತಾಳೆ ಅಲ್ವೇನೆ? ಇನ್ನೆಲ್ಗೆ ಬರ್ತೀಯಾ? For more updates, like, comment, subscribe to our channel.